ಗುರುಭ್ಯೋ ನಮಃ. ಸಮಸ್ತ ಗುರುಮಾರ್ಗವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಇವತ್ತಿನ ವಿಷಯ ಆರೋಗ್ಯ ಮತ್ತು ಅಕಾಲ ಮೃತ್ಯು ಭಯ ಯಾಕೆ ಬರುತ್ತೆ ಒಬ್ಬ ಮನುಷ್ಯನಿಗೆ ಅನ್ನುವಂಥ ವಿಷಯ ಕುರಿತು ತಿಳಿಸ್ತಕ್ಕಂಥ ವಿಷಯ. ಒಬ್ಬ ಮನುಷ್ಯನಿಗೆ ಹಣ ಇರುತ್ತೆ, ಸಂಪತ್ತಿರುತ್ತೆ, ಏನು ಅವನಿಗೆ ಯಾವುದೂ ಕೊರತೆ ಇರಲ್ಲ, ಆದರೂ ಅವನಿಗೆ ಆರೋಗ್ಯ ಭಾಗ್ಯ ಇರಲ್ಲ. ಮನುಷ್ಯನಿಗೆ ಇರಬೇಕಾಗಿದ್ದು ಎರಡು, ಒಂದು ಋಣ ಮತ್ತು ಒಂದು ರೋಗ. ಎರಡು ಇರಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಎರಡಿತ್ತು ಅಂತ ಹೇಳಿದ್ರೆ ಅವನು ಎಷ್ಟೋ ಸಮೃದ್ಧಿಯಾಗಿದ್ದರೂ ಕೂಡ, ಎಷ್ಟೋ ವಿದ್ವಾನನಾಗಿದ್ದರೂ ಕೂಡ ಆ ವ್ಯಕ್ತಿ ದುರ್ಬಲನೆ ಅಂತ ಹೇಳ್ಬೋದು. ಈ ರೋಗ ಅನ್ನುವಂಥದ್ದು ಯಾಕೆ ಬರುತ್ತೆ, ಯಾರ್ಯಾರಿಗೆ ಬರುತ್ತೆ, ಯಾವ ಕಾರಣಕ್ಕೆ ಬರುತ್ತೆ, ಜ್ಯೋತಿಷ್ಯದ ಕೆಲವು ಮಾರ್ಗದ ಮೂಲಕ ಇದನ್ನು ಕಂಡುಹಿಡಿಯಬಹುದು. ಶರೀರದಲ್ಲಿ ಏನೊಂದು ಅಂಗಗಳಿದೆ, ಎಲ್ಲ ಒಂದು ಅಂಗಗಳಲ್ಲಿ ಯಾವ್ಯಾವ ಭಾವಕ್ಕೆ ಯಾವ ಅಂಗ ಸಂಬಂಧಪಡುತ್ತೆ ಅನ್ನುವಂಥದ್ದು ಜ್ಯೋತಿಷ್ಯ ಹೇಳ್ಕೊಡುತ್ತೆ. ಒಬ್ಬ ವ್ಯಕ್ತಿ ಕೋಟಿಗಟ್ಟಲೆ ಸಂಪಾದನೆ ಇರುತ್ತೆ, ಅವನಿಗೆ ಯಾವುದೇ ರೀತಿ ಕೊರತೆ ಇರಲ್ಲ, ಧನ ಸಮೃದ್ಧಿಯಾಗಿರುತ್ತೆ. ಆದರೆ ಆ ವ್ಯಕ್ತಿಗೆ ಆರೋಗ್ಯದ ಯಾಕೆ ಕೊರತೆ ಇರುತ್ತೆ, ಆರೋಗ್ಯದಲ್ಲಿ ಕೊರತೆ ಯಾಕೆ ಬರುತ್ತೆ ಅಂತ ಹೇಳಿದ್ರೆ ವೈದ್ಯಕೀಯ ಜ್ಯೋತಿಷ್ಯದ ಪ್ರಕಾರ, ಅಂದರೆ ವೈದ್ಯಕೀಯದಲ್ಲಿ ಒಂದು ಜ್ಯೋತಿಷ್ಯ ಅನ್ನೋದು ಕೂಡ ಇದೆ. ಅದರ ಪ್ರಕಾರ ಏನು ಹೇಳುತ್ತೆ, ವಾತ ಪಿತ್ತ ಕಫ ಅನ್ನುವಂಥದ್ದು ಒಬ್ಬ ಮನುಷ್ಯನಿಗೆ ಬೇಕೇ ಬೇಕು. ಯಾಕೆಂದರೆ ಅದರ ಸಮತೋಲನ ಇದ್ದಾಗ ಮಾತ್ರ ಆ ಮನುಷ್ಯ ಸದೃಢವಾಗಿರ್ತಾನೆ ಅಂತ, ಸಕಾಯವಾಗಿರ್ತಾನೆ. ಒಂದು ವೇಳೆ ಅದರಲ್ಲಿ ವ್ಯತ್ಯಾಸಗಳಾದಾಗ ಮನುಷ್ಯನಿಗೆ ವಾಯುತತ್ವ ಹೆಚ್ಚಾದರೆ ಕಷ್ಟ, ಪಿತ್ತತತ್ವ ಹೆಚ್ಚಾದರೂ ಕಷ್ಟ, ಮತ್ತು ಕಫತತ್ವವನ್ನು ಹೆಚ್ಚಾದರೂ ಕೂಡ ಕಷ್ಟ ಆಗುತ್ತೆ, ಅಥವಾ ಕಡಿಮೆ ಆದರೂ ಕಷ್ಟನೇ ಅಂತ ಹೇಳ್ಬೋದು. ಇಂಥ ಒಂದು ಸ್ಥಿತಿಯಲ್ಲಿ ಸಮತೋಲನ ಇಟ್ಕೋಬೇಕಾದ್ರೆ ನಮ್ಮ ಆಹಾರ ವಿಹಾರ, ನಮಗೆ ವ್ಯಾಯಾಮಗಳು ಮತ್ತು ಯೋಗ ಸಾಧನೆ ಇತ್ಯಾದಿಗಳನ್ನು ನಾವು ನಿತ್ಯ ಮಾಡ್ತಕ್ಕಂಥ ನೈಮಿತ್ತಿಕ ಕರ್ಮದಲ್ಲಿ ಬರುತ್ತೆ. ಇದನ್ನು ಮಾಡಿಯೂ ಕೂಡ ಆರೋಗ್ಯ ಕೆಡ್ತಾ ಹೋಗುತ್ತೆ. ಅರ್ಥಾತ್ ಕೆಲವೊಬ್ಬರಿಗೆ ಕಿಡ್ನಿಯಲ್ಲಿ ತೊಂದರೆ ಆಗುತ್ತೆ, ಕೆಲವೊಬ್ಬರಿಗೆ ಬ್ರೈನಲ್ಲಿ ತೊಂದರೆ ಆಗುತ್ತೆ, ಕೆಲವೊಬ್ಬರಿಗೆ ನೇತ್ರ ದೋಷ ಇರುತ್ತೆ. ಯಾಕೆ ಬರುತ್ತೆ ಇವೆಲ್ಲವೂ ಕೂಡ? ಒಂದು ಪ್ರಶ್ನೆ ಹೇಳಬೇಕಾದ್ರೆ, ಕರ್ಮಣ್ಣೇ ವಾದಿಕಾರಸ್ಥೆ ಮಹಾಫಲೇಶು ಕದಾಚನ. ಒಬ್ಬ ಮನುಷ್ಯ ತನ್ನ ಕರ್ಮದ ಮೂಲಕ ತನ್ನ ದೇಹದ ಸುಖವನ್ನು ಕೂಡ ಅನುಭವಿಸ್ತಾನೆ. ನಿಮ್ಗೆ ಗೊತ್ತಿರ್ಬೋದು, ಸುಮಾರು 100 ವರ್ಷ 120 ವರ್ಷ ಬದುಕಿದ್ರು ಎಷ್ಟೋ ಜನ ಇದ್ದಾರೆ, ಅವ್ರಿಗೆ ಯಾವುದೂ ರೋಗಗಳಿಲ್ಲ ಅಂತ ಹೇಳ್ಬೋದು. ಆದರೆ ಕೆಲವು ಜನ 20, 30, 40 ವರ್ಷಕ್ಕೇ ರೋಗಗ್ರಸ್ತವಾದಂಥ ಒಂದು ಅವರ ದೇಹ ಆಗಿಬಿಡುತ್ತೆ. ಕಾರಣಗಳು ಹಲವಾರು ಇರುತ್ತೆ. ಅವರ ಆಹಾರ ವಿಹಾರದ ಕೊರತೆ ಜೊತೆಗೆ ಅವರ ಕರ್ಮದೋಷಗಳು ಅನ್ನುವಂಥದ್ದು ಕೂಡ ಇರುತ್ತೆ. ಮುಖ್ಯವಾಗಿ ಷಷ್ಠಭಾವ ರೋಗಭಾವ ಅಂತ ಹೇಳ್ತೀವಿ ಜ್ಯೋತಿಷ್ಯದಲ್ಲಿ. ಆ ಷಷ್ಠಭಾವಕ್ಕೆ ಅಪೋಸಿಟ್ವಾಗಿರ್ತಕ್ಕಂಥ ಭಾವನೆ ವ್ಯಯಭಾವ ಅಂತ ಹೇಳ್ತೀವಿ. ಒಬ್ಬ ಮನುಷ್ಯನಿಗೆ ರೋಗ ಯಾಕೆ ಬರುತ್ತೆ ಅನ್ನೋದನ್ನು 6ನೇ ಭಾವ ಕಂಡುಹಿಡಿದರೆ, ಆ ರೋಗದಿಂದ ಶಸ್ತ್ರಕ್ರಿಯೆ ಆಗುತ್ತಾ ಅವನು ಅದಲ್ಲೇ ಮೃತ್ಯು ಹೊಂತಾನಂತ ಅಷ್ಟಮ ಭಾವವನ್ನು ತೋರಿಸ್ಕೊಡುತ್ತೆ. ಅದರ ನಂತರ ಇವನು ನಿಜವಾಗಿಯೂ ಇಲ್ಲಿ ವ್ಯಯ ಆಗುತ್ತಾ, ಅವನ ಜೀವನದಲ್ಲಿ ಅವನು ಯಾವಾಗ ಸಾಯ್ತಾನೆ ಅನ್ನುವಂಥದ್ದು ತಿಳಿಸ್ಕೊಡುವಂಥದ್ದು ಕೂಡ ಒಂದು ವ್ಯಯಭಾವಕ್ಕೆ ಹೋಗುತ್ತೆ. ಈ ತ್ರಿಭಾವದಿಂದ ಅಂದರೆ 6, 8 ಮತ್ತು 12ರ ಒಂದು ಸಂಯೋಗದ ಗ್ರಹಗಳು ಮತ್ತಲ್ಲಿ ದಶಾ ಮತ್ತು ಭುಕ್ತಿಗಳ ಆಧಾರದ ಮೇಲೆ ಈ ವ್ಯಕ್ತಿಯ ಆರೋಗ್ಯವನ್ನು ಮತ್ತು ಅವರ ಮೃತ್ಯುವನ್ನು ಮತ್ತು ಅಲ್ಲಿಗೆ ಉಪಚಾರಗಳನ್ನು ಕೂಡ ಕಂಡುಹಿಡಿಯಬಹುದು. ಅವರಿಗೆ ನಿಜವಾದ ಉಪಚಾರ ಆಗುತ್ತಾ, ಒಂದು ದೊಡ್ಡ ಕಾಯಿಲೆ ಇದೆ ಅಂದರೆ ಅದು ಅವನಿಗೆ ಸರಿ ಹೋಗದಿರ್ತಕ್ಕಂಥ ಕಾಯಿಲೆ ಇದೆ ಅಂದಾಗ ಅದಕ್ಕೆ ಶಸ್ತ್ರಕ್ರಿಯೆಯನ್ನು ಅಥವಾ ಬೇರೆ ಮಾರ್ಗದಿಂದ ಇವನು ಸರಿ ಹೋಗುತ್ತಾ ಅಂತ ಸುಮಾರು 16 ವರ್ಷಗಳ ಪ್ರಯತ್ನ ಪಟ್ಟರೂ ಕೂಡ ಅದು ಹೋಗಿರಲ್ಲ. ಆದರೆ ದಶಾಬಲಗಳು ಪರಿವರ್ತನೆ ಆದಾಗ ಒಂದೇ ನಿಮಿಷದಲ್ಲಿ ಅದು ಯಾವುದೋ ಒಬ್ಬ ಸಣ್ಣ ಡಾಕ್ಟರ್ ಮೂಲಕನೋ ಸಣ್ಣ ವೈದ್ಯಕೀಯ ಪರಿಹಾರದಿಂದಲೂ ನಿಖರವಾಗಿ ದೋಷ ನಿವಾರಣೆ ಹೋಗುತ್ತೆ. ಈ ರೀತಿ ಎಷ್ಟೋ ಅನುಭವಗಳಾಗಿರುತ್ತೆ. ಆದರೆ ಕೆಲವೊಬ್ಬರಿಗೆ ಜನ್ಮಜಾತವಾಗಿ ಜನ್ಮಪೂರ್ಣವಾಗಿ ಆ ರೋಗಗಳನ್ನು ಅನುಭವಿಸಬೇಕಾಗತ್ತೆ. ಹೀಗೆ ಆ ರೋಗಗಳನ್ನು ಅನುಭವಿಸುವಂಥದ್ದು ಅದು ಕರ್ಮದ ಒಂದು ಸಂಕೇತವಾಗಿ ಕೂಡ ಇರುತ್ತೆ. ಮೂಲವಾಗಿ ಕರ್ಮ ಏನಿರುತ್ತೆ, ಅವನ ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥ ಕರ್ಮಗಳಿಗೆ ಇಲ್ಲಿ 6 ಮತ್ತು 8, 12ರ ಏನು ಸಂಯೋಗ ನಾವು ಹೇಳಿದ್ವಿ, ಆ ಜ್ಯೋತಿಷ್ಯದಲ್ಲಿ ಅಲ್ಲಿ ಎಲ್ಲಿ ದೋಷಗಳಿದೆ ಅನ್ನತಕ್ಕಂಥ ಕಂಡುಹಿಡಿಯುವಂಥ ಪ್ರಯತ್ನ ಖಂಡಿತವಾಗಿ ಮಾಡಬೇಕು. ಆದಷ್ಟು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಬೇಕು ಅನ್ನೋದಾದರೆ ಷಷ್ಠಭಾವಕ್ಕೆ ಸಂಬಂಧಪಟ್ಟಂಥ ಒಂದು ಭಾಗವತ ಗ್ರಂಥ ಅಂತ ಇದೆ. ನಿಮ್ಗೆ ಗೊತ್ತಿರೋ ಹಾಗೆ ಶ್ರೀಮದ್ ಭಾಗವತ ಅಂತ, ಭಗವದ್ಗೀತೆ ಬೇರೆ, ಭಾಗವತ ಗ್ರಂಥ ಬೇರೆ. ಆ ಭಾಗವತದ 6ನೇ ಸ್ಕಂದ ಅಂತ ಒಂದು ಬರುತ್ತೆ. ಯಾರಾದರೂ ನಿಜವಾಗಿಯೂ ಆ ಒಂದು ಅಧ್ಯಾತ್ಮ ತತ್ವದಲ್ಲಿ ಇದ್ದರೆ, ನಿಮ್ಮ ಆರೋಗ್ಯದಲ್ಲಿ ತುಂಬ ತೊಂದರೆಗಳು ಕಾಣ್ತಾ ಇದ್ದರೆ, ಷಷ್ಠಭಾವವನ್ನು ಅಂದರೆ ಅರ್ಥಾತ್ ಸ್ಕಂದವನ್ನು ಅಂತ ಹೇಳ್ತೀವಿ. ಶ್ರೀಮದ್ ಭಾಗವತದ 6ನೇ ಸ್ಕಂದವನ್ನು ಯಾರು 7 ದಿನ ಅಂದರೆ ಒಂದು ತಿಂಗಳಲ್ಲಿ 7 ದಿನ ಅವರು ಪಾರಾಯಣವನ್ನು ಮಾಡ್ತಾರೋ, ಖಂಡಿತವಾಗಿ ಅವರಲ್ಲಿ ಇರ್ತಕ್ಕಂಥ ಯಾವುದೇ ಕರ್ಮ ದೋಷಗಳು, ಅವ್ರಿಗೆ ಜನ್ಮಜಾತ ದೋಷಗಳು, ಅವ್ರಿಗೆ ನಿಜವಾಗಿಯೂ ತಮಗೆ ಆರೋಗ್ಯದಲ್ಲಿ ಎಷ್ಟೋ ವ್ಯತ್ಯಾಸಗಳು ಏರುಪೇರಾಗಿದ್ದರೂ ಸಹ 100ಕ್ಕೆ 100% ಅವ್ರ ಪ್ರತಿಶತ ಅವರು ಸರಿ ಹೋಗತಕ್ಕಂಥ ಸಾಮರ್ಥ್ಯ ಇರುತ್ತೆ. ಇದು ತನ್ನ ಕರ್ಮಫಲದಿಂದ ಬಂದಂಥ ದೋಷಗಳಾಗಿದ್ದರೆ, ಒಂದು ವೇಳೆ ಆ ವ್ಯಕ್ತಿಯ ಆರೋಗ್ಯವನ್ನು ಹಾಳಾಗಬೇಕು, ಅವರಿಗೆ ವ್ಯಕ್ತಿಯನ್ನು ಉಚ್ಚಾಟನೆ ಮಾಡಬೇಕು, ಆ ವ್ಯಕ್ತಿಯನ್ನು ಮಾರಣ ಹೋಮಕ್ಕೆ ತಳ್ಳಬೇಕು ಅಂತ ತಂತ್ರಗಳ ಮೂಲಕ ಏನಾದರೂ ಆಗಿದ್ದರೆ, ಖಂಡಿತವಾಗಿ ತಂತ್ರಕ್ಕೆ ಪ್ರತಿತಂತ್ರವಾಗಿ ಒಬ್ಬ ತಂತ್ರಿಗಳನ್ನು, ಒಳ್ಳೆ ಜ್ಯೋತಿಷಿಯ ಮೂಲಕ ಅದನ್ನು ಕಂಡುಹಿಡಿದು ಇದಕ್ಕೆ ಪರಿವರ್ತನೆಗಳನ್ನು ನೀವು ಮಾಡ್ಕೋಬೇಕಾಗತ್ತೆ. ಹೀಗಿರುವಾಗ ಆರೋಗ್ಯ ಎಷ್ಟು ಮುಖ್ಯ ಅನ್ನೋದಾದರೆ, ಜೀವನದಲ್ಲಿ
ಹಣದಕ್ಕಿಂತಲೂ ಉತ್ತಮ ಆರೋಗ್ಯ. ಯಾಕಂದರೆ ನಿಮ್ಮ ಹತ್ರ ಎಷ್ಟು ಸಂಪತ್ತಿದ್ದರೂ ಆರೋಗ್ಯನೇ ಇಲ್ಲ ಅಂದರೆ ಏನು ಅನುಭವಿಸೋಕ್ಕಾಗುತ್ತೆ? ಈಗ ಒಬ್ಬ ಸಕ್ಕರೆ ಖಾಲಿ ವ್ಯಕ್ತಿಗೆ ಆಶೆ ಇರುತ್ತೆ ಸಕ್ಕರೆ ತಿನ್ನೋಕ್ಕೆ, ಆದರೆ ಅವನಲ್ಲಿ ಆ ಸಕ್ಕರೆ ಮೂಟೆನೇ ತಂದು ಇಡುವಂಥ ಶಕ್ತಿ ಇದ್ದರೂ ಕೂಡ ಅವನು ತಿನ್ನೋಕ್ಕಾಗಲ್ಲ. ಕಾರಣ ಏನು? ಅವನಿಗೆ ಆರೋಗ್ಯ ಹೆಲ್ಪ್ ಮಾಡಲ್ಲ, ಸಹಕಾರ ಕೊಡಲ್ಲ. ಅಂಥ ಒಂದು ಪ್ರಸಂಗ ಬಂದಾಗ ಷಷ್ಠಭಾವ, ಶ್ರೀಮದ್ ಭಾಗವತದ 6ನೇ ಅಧ್ಯಾಯವನ್ನು ಅಥವಾ 6ನೇ ಭಾವವನ್ನು ಸ್ಕಂದ ಅಂತ ಹೇಳ್ತೀವಿ ಅದಕ್ಕೆ, ಆ ಸ್ಕಂದವನ್ನು ಪಾರಾಯಣ ಪ್ರತಿ ತಿಂಗಳು 1 ವರ್ಷ ಕಾಲ, ಅಂದರೆ 1 ವರ್ಷದಲ್ಲಿ 12 ಪಾರಾಯಣ ಆಗುತ್ತೆ, 7 ದಿವಸ. ಹಾಗೆ ಪೂರ್ಣಿಮೆಯ ನಂತರ, ಅಮಾವಾಸ್ಯೆಯ ನಂತರ ಪೌರ್ಣಿಮೆ ನವಮಿವರೆಗೂ ಅದನ್ನು ಮಾಡ್ತಾ ಹೋಗಬೇಕು. ಮತ್ತು ಮರು ತಿಂಗಳು ಮತ್ತೆ 7 ದಿವಸ ಇದನ್ನು ನೀವು ಪಾರಾಯಣ ಮಾಡ್ತಾ ಹೋಗೋದ್ರಿಂದ ನಿಮ್ಮ ಆರೋಗ್ಯದ ಚೈತನ್ಯ ಕಾಣ್ತೀರಾ, ಶಾರೀರಿಕ ದೋಷಗಳಿಂದ ನೀವು ಮುಕ್ತರಾಗ್ತೀರಾ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತೀನಿ. ಆದರೆ ಇದಕ್ಕೆ ಮುಖ್ಯವಾಗಿ ಅದು ಮಾಡಿದರೂ ಸಹ ಪರಿವರ್ತನೆ ಆಗೋದಿಲ್ಲ ಅಂತ ಬಂದಾಗ, ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ಎಫೆಕ್ಟ್ ನಿಮ್ಮ ಮೇಲೆ ಆಗ್ತಾ ಇದೆ, ಭೂತಬಾಧೆನೋ ತಂತ್ರಬಾಧೆನೋ ಆಗ್ತಾ ಇದೆ ಅಂತ ಅನಿಸಿದರೆ ಖಂಡಿತ ಇದಕ್ಕೆ ಸಕಾಲವಾದಂಥ ಪರಿಹಾರಕ್ಕಾಗಿ ಕೆಳಕಂಡ ನಂಬರಿಗೆ ಕರೆ ಮಾಡಿ ನಿಮಗೆ ಸರಿಯಾದ ಮಾರ್ಗವನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ನಮಸ್ಕಾರ.